ಶಿಡ್ಲಘಟ್ಟ ತಾಲೂಕಿನ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಬ್ಯಾಟರಾಯಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಸಂಭ್ರಮಾಚರಣೆ ನಡುವೆ ದೇವಾಲಯದ ಸಮಗ್ರ ಅಭಿವೃದ್ಧಿಗಾಗಿ 10 ಲಕ್ಷ ಆರ್ಥಿಕ ಸಹಾಯ ನೀಡುವುದಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023 ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ಭರವಸೆ ನೀಡಿದರು. ನಾನು ಕೂಡ ನನ್ನ ಕಡೆಯಿಂದ ಹೇಳಿದ್ದೀನಿ, ಇದಕ್ಕೇನು ಒಂದು 10 ಲಕ್ಷ ರೂಪಾಯಿ ನಾನು ಕೂಡ ಅದಕ್ಕೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿದ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ಸವದ ವೆಚ್ಚಕ್ಕೆ 60,000 ಮೊತ್ತದ ಚೆಕ್ ವಿತರಿಸಿದರು. ದೇವರ ಕೃಪೆಯಿಂದ ಈ ಭಾಗದ ರೈತರಿಗೆ ಸಮೃದ್ಧಿ, ಉತ್ತಮ ಮಳೆ ಮತ್ತು ಉತ್ತಮ ಬೆಳೆ ಲಭಿಸಲಿ ಎಂದು ಹಾರೈಸಿದರು. ಬ್ಯಾಟರಾಯಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾನಿಷ್ಠೆ ಭಕ್ತಿಯಿಂದ ಬಹಳ ವಿಜೃಂಭಣೆಯಿಂದ ಒಂದು ಬ್ಯಾಟರಾಯಸ್ವಾಮಿ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಣ್ಣವರು ಹಾಗೂ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಇವತ್ತು ವರ್ಷ ಪ್ರತೀತಿಯಂತೆ ಇವತ್ತು ಬ್ರಹ್ಮರಥೋತ್ಸವನ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ, ಆ ಭಗವಂತನ ಸೇವೆಗೆ ನಮ್ಮ ಉಸಿರು ತನಕನೂ ಹೇಳ್ತಿದ್ದೀವಿ. ನಾವು ಯಾವತ್ತೂ ಕೂಡ ಆ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ವಿಚಾರ ಈಗಾಗಲೇ ಬ್ಯಾಟರಾಯ ಶೆಟ್ಟಣ್ಣವರು ಹೇಳಿದ್ರು, ನಮ್ಮ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಬ್ಯಾಟರಾಯ ಶೆಟ್ಟಣ್ಣವರು ಸುಮಾರು 48 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ, ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ, ಇದಂತೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಅಂದರೆ ಈ ಭಗವಂತನಿಗೆ ಹೇಳ್ತಾರೆ ಹಿಂದೆಯಿಂದ ನೋಡುವಂಥ ದೇವರು ಅಂತನೋ ಏನೋ ಇಲ್ಲೊಂದು ಕರೀತಾರೆ. ಹಂಗಾಗಿ ಈ ದೇವಸ್ಥಾನದ ಒಂದು ಇತಿಹಾಸ ತುಂಬ ವಿಶೇಷಕರವಾಗಿರುವಂಥದ್ದು. ಹಂಗಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಅವರೊಟ್ಟಿಗೆ ನಾನು ಕೈ ಜೋಡಿಸೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಈಗ ನಮಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ರಾಮಲಿಂಗಾರೆಡ್ಡಿಯವ್ರ ಹತ್ರ, ನಮ್ಮ ಮುಜರಾಯಿ ಮಿನಿಸ್ಟರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅಣ್ಣವರು ಪರ್ಮಿಷನ್ಸು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು 10,000 ರೂಪಾಯಿ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. 10 ಲಕ್ಷ ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ನನ್ನ ಕಡೆಯಿಂದ ಹೇಳಿದ್ದೀನಿ, ಇದಕ್ಕೇನು ಒಂದು 10 ಲಕ್ಷ ರೂಪಾಯಿ ನಾನು ಕೂಡ ಅದಕ್ಕೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಈ ದೇವಸ್ಥಾನದ ಏನು ವರ್ಷ ಈ ರಥೋತ್ಸವ ನಡೆಯುತ್ತೆ, ಮುಂದಿನ ರಥೋತ್ಸವಕ್ಕೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ, ಮುಂದೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಭಗವಂತನಲ್ಲಿ ಕೋರಿಕೆ ಇಟ್ಟಿದ್ದೀವಿ. ನನ್ನ ಕೋರಿಕೆ ಏನಪ್ಪ ಅಂತಂದರೆ, ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಆರ್ಥಿಕವಾಗಿ ಸಮೃದ್ಧವಾಗಿರಬೇಕು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಿ ಸಮಸ್ತ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜೇಗೌಡ ಅವರು, ದೈವ ಕಾರ್ಯಗಳಲ್ಲಿ ಭಾಗವಹಿಸುವುದು ಸಮಾಜದಲ್ಲಿ ಸಕಾರಾತ್ಮಕ ಸ್ಪಂದನೆ ಮೂಡಿಸುತ್ತದೆ. ಚಿಕ್ಕದಾಸರಹಳ್ಳಿ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ನಮ್ಮ ಭಾಗ್ಯ ಎಂದು ಹೇಳಿದರು. ಈ ದಿನ ಬ್ಯಾಟರಾಯಸ್ವಾಮಿ ರಥೋತ್ಸವ ಏನ್ ನಡೀತಾ ಇದೆ, ಸುಮಾರು 2020ರಿಂದ ಬರ್ತಾ ಇದ್ದೀವಿ. ಇದು 6ನೇ ವರ್ಷ ನಮಗೆ ಸೇವೆ ಮಾಡುವಂತ ಭಾಗ್ಯನ ಕಮಿಟಿಯಲ್ಲಿ ಅಧ್ಯಕ್ಷರಾಗಿರುವಂತ ಬ್ಯಾಟರಾಯ ಶೆಟ್ಟಿ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಆಭಾರಿಗಳಾಗಿರ್ತೀವಿ. ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲೊಂದು ಜೀರ್ಣೋದ್ಧಾರ, ಅಲ್ಲೊಂದು ಸೇವೆ ಅಂತ ಆದ್ರೆ ಇಡೀ ಸಮಾಜದಲ್ಲಿ ಅದೊಂದು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು 2020ರಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಆ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ ಎಲ್ಲಾರ ಮೇಲೆ ಇದ್ವಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಗ್ರಹಣ ಬೇರೆ ಇದೆ 3 ಗಂಟೆಯಿಂದ. ಸೊ ಎಲ್ಲಾ ಭಕ್ತರಿಗೂ ವಿಶೇಷವಾದಂತಹ ದರ್ಶನವಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಿದ ಸಮಿತಿ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿ ಕ್ಷೇತ್ರದ ಜನತೆಗೆ ಶುಭವಾಗಲೆಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಬ್ಯಾಟರಾಯ ಶೆಟ್ಟಿ, ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಾಮಾಂಜನಪ್ಪ, ಬಸವಪಟ್ಟಣ ಬೈರೇಗೌಡ, ಮುತ್ತೂರು ವೆಂಕಟೇಶ್, ಮಂಜುನಾಥ್, ಗೋಕುಲ್, ತೊಟ್ಲಗಾನಹಳ್ಳಿ ಮನು, ಗುಡಿಯಲ್ಲಿ ವಕೀಲ್ ನರೇಂದ್ರ, ಮಧುಸ್ವಾಮಿ, ಮಯೂರ ಸರ್ಕಲ್ ದೇವರಾಜ್, ಕನ್ನಮಂಗಲ ಮುನೇಗೌಡ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಕುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ.